ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವರ್ಷದ ಮೊದಲನೇ ವೈಕುಂಠ ಏಕಾದಶಿಯ ಶುಭಾಶಯಗಳು. ದೇವ್ರ ನೈವೇದ್ಯಕ್ಕೆ ಪಾಯಸ ಮಾಡೋಣ ಅಂಥೇಳಿ ಪಾಯಸ ಕಾಯಕ್ಕಿಟ್ಟು ದೇವ್ರದ್ದು ನೆನ್ನೆ ಗುರುವಾರ ಆಗಿದ್ದರಿಂದ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿದ್ದೆ ದೇವ್ರ ಮನೆ. ಹಂಗಾಗಿ ಇವತ್ತು ದೀಪ ಅಂಟಿಸ್ಬೇಕಿತ್ತು. ಹಂಗೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗೀತು. ನೆಕ್ಸ್ಟ್ ಪಾಯಸ ಮಾಡೋಣ ಅಂತೇಳಿ ಹಾಲು ಕಾಯಕ್ಕಿಟ್ಟಿದ್ದೆ. ಅದು ಹೆಸ್ರುಬೇಳೆ ಮತ್ತು ಕಡಲೆಬೇಳೆ ಪಾಯಸ. ಹೆಸ್ರುಬೇಳೆ ಕಡಲೆಬೇಳೆನ ಚೆನ್ನಾಗಿ ತೊಳೆದು, ಕಡಲೆಬೇಳೆ ಸ್ವಲ್ಪ ಹಾಕೋಬೇಕು, ಅದಕ್ಕೆ ನೀರು ಹಾಕಿ ನೆಕ್ಸ್ಟು ಒಡೆಗೆ ನೆನೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಮತ್ತು ಅಕ್ಕಿ ಹಾಕಿ ಒಡೆಗೆ ನೆನೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಬೆಲ್ಲ ಕರ್ಗಕ್ಕಿಟ್ಟೆ, ಯಾಕಂದ್ರೆ ಒಂದು ಕಡೆ ಕಡಲೆಬೇಳೆ ಹೆಸ್ರುಬೇಳೆ ಬೇಯ್ತಾಯಿತ್ತು. ಅದಾದಮೇಲೆ ಕಡಲೆಬೇಳೆ ಹೆಸ್ರುಬೇಳೆ ಬೆಂದಾಗಿತ್ತು. ಅದನ್ನು ಹಾಲಿಗೆ ಹಾಕಿ ಕಡಲೆಬೇಳೆ ಹೆಸ್ರುಬೇಳೆ ಅದಕ್ಕೆ ಹಾಕಿ ಅದಕ್ಕೆ ಪಾಕನ ಸೋಸಿಬಿಟ್ಟು ಬಿಟ್ಟೆ ಜಾಲರಿಲಿ. ನೆಕ್ಸ್ಟು ಅದಕ್ಕೆ ಸ್ವಲ್ಪ ಖಾರ ರುಬ್ಕೋಬೇಕಿತ್ತು. ಕಾಯಿ ಮತ್ತು ಬಾದಾಮಿ ಮತ್ತು ಸ್ವಲ್ಪ ಶುಂಠಿ ಏಲಕ್ಕಿ ಕಾಯಿ ಇದಿಷ್ಟು ಹಾಕಿ ಚೆನ್ನಾಗಿ ನೀರು ಹಾಕೊಳ್ದಂಗೆ ಹಂಗೆ ಪೇಸ್ಟ್ ಮಾಡಿಕೊಂಡೆ ತರಿಯಾಗಿ. ನೆಕ್ಸ್ಟು ಒಗ್ಗರಣೆಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೆ ನೋಡಿ. ಅದು ತರಿಯಾಗಿ ಪೇಸ್ಟ್ ಮಾಡಿದ್ದಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟು ರೋಸ್ಟೆಡ್ ಶಾವಿಗೆನೇ ತಂದಿದ್ದೆ, ಅದನ್ನೇ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ದೆ. ಯಾಕಂದರೆ ಹಾಲು ಜಾಸ್ತಿ ಇತ್ತು, ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿದ್ದೆ ನಾನು ಶಾವಿಗೆನ. ಚೆನ್ನಾಗಿ ಕುದಿಸ್ದೆ. ಅದು ಕುದ್ದ ಮೇಲೆ ಆಫ್ ಮಾಡಿದ್ರೆ ಅಳ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಹಾಲನ್ನ ಜಾಸ್ತಿ ಹಾಕಬೇಕು, ಅಳ್ದಾಗ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ನೆಕ್ಸ್ಟು ತುಪ್ಪದಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹುರಿದು ಅದಕ್ಕೆ ಹಾಕ್ತೆ ನೋಡಿ. ಪಾಯಸ ಫೈನಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಹೆಸ್ರುಬೇಳೆ ಪಾಯಸ ಹೆಲ್ತಿಗೂ ತುಂಬ ಒಳ್ಳೆಯದು ಮತ್ತು ಚೆನ್ನಾಗೂ ಇರುತ್ತೆ ಮಾಡಿದ್ರೆ. ದೇವ್ರ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ ಇದನ್ನು. ದೇವ್ರ ನೈವೇದ್ಯಕ್ಕೆ ಇಡಬೇಕು ಈಗ ನೋಡಿ. ಇಟ್ಟಾಯಿತು. ನೆಕ್ಸ್ಟ್ ನಮ್ಮ ಅಣ್ಣ ಬರ್ತಾನೆ ಅಂತೇಳಿ ಕಡಲೆ ಬೀಜದ ಚಟ್ನಿ ಮಾಡಿ ಗೋಧಿ ದೋಸೆ ಮಾಡಿಕೊಡೋಣ, ಇವತ್ತು ರೈಸ್ ತಿನ್ನೋದು ಬೇಡ ಅಂತ ಹೇಳಿ ನಾನು ಉಪವಾಸ ಇದ್ದೆ. ಅವನಿಗೆ ಗೋಧಿ ದೋಸೆ ಮಾಡಿಕೊಟ್ಟಿದ್ದೆ ನೋಡಿ. ಗೋಧಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟು ವಡೆ ಮಾಡ್ತಾಯಿದ್ದೆ. ಸಂಜೆ ಆಯಿತು, ನಮ್ಮ ಮನೆಯವರು ಬಂದರು. ಈವ್ನಿಂಗಲ್ಲಿ ವಡೆ ಮಾಡ್ತಾ. ಅದಾದಮೇಲೆ ಫೈನಲಿ ಶಿವನು ಬಂದರು. ಅವರು ಫ್ರೆಶ್ ಅಪ್ ಆದರು. ಇನ್ನು ನನ್ನ ಮಗನೂ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೋದ್ವಿ ನೋಡಿ. ಇಲ್ಲೇ ಕೂಡ್ಲಲ್ಲೇ ಇರೋದು ತಿರುಮಲ ದೇವಸ್ಥಾನ ನೋಡಿ. ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಆ್ಯಕ್ಚುಲಿ, ಅಲ್ಲಿ ತುಂಬ ರಶ್ ಇದೆ ಅಂತ ಇಲ್ಲೇ ಹೋದ್ವಿ ನೋಡಿ. ಎಷ್ಟು ಚೆನ್ನಾಗಿದೆ. ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.